ನಮ್ಮ ಶಂಕರಣ್ಣ ಬ್ರೋ. ಆಯ್ತು ಹೋಗೋಣ. ಯಾಕಣ್ಣ ನಾನು ಹೊಟ್ಟೆ ಉರಿಸ್ತ್ಯಾ? ಇಲ್ಲ ಬ್ರೋ, ಇಲ್ಲ ಬ್ರೋ. ಇಂಥ ಸಪೋರ್ಟ್ ನಮ್ಮ ಕರ್ನಾಟಕದಲ್ಲಿ ಬಿಟ್ರೆ ಬೇರೆ ಎಲ್ಲಿ ಸಿಗುತ್ತೆ ಹೇಳಿ? ಯಾರಾದ್ರೂ ಉಲ್ಲಾಳ್ ಕಡೆ ಸೈಡ್ ಏನಾದ್ರೂ ಬಂದ್ರೆ ಗೋಬಿ ಶಾಪ್ ಇದೆ, ಒಂದೇ ಒಂದ್ಸಲ ಟೇಸ್ಟ್ ಮಾಡಿ. ಹಾಫ್ಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ, ದೆನ್ ಫುಲ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ 30 ರೂಪೀಸ್ಗೆ ಸ್ವಲ್ಪ ಕಮ್ಮಿನೇ ಕೊಟ್ಟರು ಅನ್ಸುತ್ತೆ. ಬಟ್ ಟೇಸ್ಟ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಆಲ್ಮೋಸ್ಟ್ ಇವಾಗ ಯಾರು ದುಡ್ಡೆಷ್ಟು ತಗೊಂಡ್ರು ಅಂತ ಕೇಳಕ್ಕೂ ಟೇಸ್ಟ್ ಎಷ್ಟು ಕೊಡ್ತಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಗುರು, ಇದು ಪೆಟ್ರೋಲ್ ಬಂಕು, MRP ಲೈಕ್ ಯು. ಏನ್ ಬ್ರೋ ಇದು ವೆದರ್ ಹಿಂಗ್ ಐತೆ? ಅಣ್ಣ ಸೈಡ್ ಲೈಟ್ ಹಾಕತ್ತೆಲ್ಲ ಪುಷ್ಪ ಪುಷ್ಪ ಬಂದಂಗ್ ಬರ್ತಾವ. ಗ್ರಾಮೀಣ ಬಿರಿಯಾನಿ ಕೇಂದ್ರ. ಓಕೆ, ಲೆಜೆಂಡ್ ನಮ್ ಶಂಕರಣ್ಣ ಬ್ರೋ. ಶಂಕರ್ ನಾಗ್ ಲೆಜೆಂಡ್. ಅವ್ರದ್ದು ಒಂದು ವಿಷಯ ಏನಂದ್ರೆ, ಅವರು ದಿನಕ್ಕೆ ಬರೀ 2 hours ಮಾತ್ರ ನಿದ್ದೆ ಮಾಡ್ತಿದ್ರಂತೆ. ಅವ್ರು ಬರೀ ಲೈಫ್ ಟೈಮ್ ಏನಿದ್ರು ಸಿನಿಮಾ ಕೆಲ್ಸ ಅಂತಾನೆ ಓಡಾಡ್ತಿದ್ರಂತೆ. ಯಾರಿಗೂ ತುಂಬಾ ಕೀಳಾಗಿ ನೋಡಿಲ್ಲ, ಯಾರಿಗೂ ಅವನು ದೊಡ್ಡವನು ಚಿಕ್ಕವನು ಅಂತ ಯಾವತ್ತೂ ಭಾಷಿಲ್ಲ. ಒಟ್ನಲ್ಲಿ ಕೆಲ್ಸ ಅಂತ ಬಂದ್ರೆ ಫಸ್ಟ್ ಇರೋರಂತ. ದಿನಕ್ಕೆ 24 hours ಜಸ್ಟ್ 2 hours ನಿದ್ದೆ ಮಾಡ್ತಿದ್ರು ಅಂದ್ರೆ ಅವ್ರ ಕೆಲ್ಸದ ಮೇಲೆ ಇರೋ ಪ್ರೀತಿ, ಸಿನಿಮಾ ಪ್ರೀತಿ ಎಷ್ಟಿದೆ ಅಂದ್ರೆ ನೀನು ನೋಡ್ತೀನಿ. ಇವಾಗಿನ ಜನಗಳು ಇದಾರೆ, ಲೈಕ್ ಅಂದ್ರೆ ಏನೇನೋ ತಿಳ್ಕೊಳಕ್ ಹೋಗ್ಬೇಡಿ. ಒಬ್ಬೊಬ್ರು ಇರ್ತಾರೆ, ನಿದ್ದೆ ನಿದ್ದೆ ನಿದ್ದೆ, ಏನ್ ಮಾಡ್ತಿದ್ಯಾ, ನಿದ್ದೆ, ಊಟ ಮಾಡ್ದ, ಇಲ್ಲ ಬ್ರೋ ಮಲ್ಗಿದ್ದೆ, ಇವಾಗೆದ್ದೆ, ಹಿಂಗೆಲ್ಲ ಅಂತಿರ್ತಾರೆ. ಜಾಸ್ತಿನೇ ನಿದ್ದೆ ಮಾಡ್ತೀನಿ ನಾನು ಕೂಡ. ಬಟ್ ಆಯ್ತು ಹೋಗೋಣ. ಯಾಕಣ್ಣ ನಾನು ಹೊಟ್ಟೆ ಉರಿಸ್ತ್ಯಾ? ಬಾರಣ, ಹೋಗ್ಬಿಡು, ಜಾಗ ಕೊಡ್ತೀನಿ ಮೇಲ್ಗಡೆಯಿಂದ, ಹೋಗ್ಬಿಡೋಣ. ನೋಡು ಬ್ರೋ, ಟಾಟಾ ಕಾರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ ಬ್ರೋ ನೀನು? ಇಲ್ಲ ಬ್ರೋ, ಇಲ್ಲ ಬ್ರೋ, ನಿನ್ನ ಹತ್ರ ಹಾಕಿಲ್ಲ ನ್ಯಾನೋ ಕಾರು. ಅಷ್ಟೇ. ಏನ್ ಬ್ರೋ ಗೊತ್ತಾ ಬ್ರೋ, ಈ ಟಾಟಾ ಕಾರು ಒಂಥರ ಸೇಫ್ಟಿ ಜಾಸ್ತಿ ಬ್ರೋ. ಅದು ಕಾರು ಚಿಕ್ಕದಾಗಿರ್ಲಿ, ಅದು ದೊಡ್ಡದಾಗಿರ್ಲಿ, ನಾವು ಅದು ಎಷ್ಟೇ ದುಡ್ಡು ಕೊಟ್ಟು ತಗೊಂಡಿದ್ರು ಆ ಸೇಫ್ಟಿ ನೆಕ್ಸ್ಟ್ ಲೆವೆಲ್ ಸೇಫ್ಟಿ ಆ ಕಾರಲ್ಲೂ ಅಲ್ವಾ? ಮೊನ್ನೆ ಯಾವುದೋ ಹಿಂಗೆ ಫೋನಲ್ಲಿ ಒಂದು ವಿಡಿಯೋ ನೋಡ್ಬೇಕಾದ್ರೆ ಒಂದು ರೀಲ್ಸ್ ನೋಡಿದೆ. ಆ ಕಾರನ್ನು ಬಂದ್ಬಿಟ್ಟು ಡಿವೈಡರ್ಗೆ ಹೆಂಗ್ ಗುದ್ದಿದ್ದಾನೆ ಅಂದ್ರೆ ಸರಿಯಾಗಿ ಗುದ್ದಿದ್ದಾನೆ. 4 ಜನ ಇದ್ದಾರೆ ಕಾರಲ್ಲಿ, ಒಬ್ರಿಗೂ ಏನಾಗಿಲ್ಲ. ಟಾಟಾ ಕಾರು ಬಿಲ್ಡ್ ಕ್ವಾಲಿಟಿ ವಾಸ್ ನೆಕ್ಸ್ಟ್ ಲೆವೆಲ್. ಎಲ್ಲಿದ್ದು ಬ್ರೋ ಕಾರು? ಇಂಡಿಯಾದಲ್ವಾ? ಮತ್ತೆ ತಮಾಷೆನ ನಮ್ಮ ಇಂಡಿಯಾದವರು ಮಾಡೋದು 1-2 ಕೆಲಸ ಆದ್ರು, ಆ 1-2 ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಚೀನಾದವ್ರ ತರ ಡೂಪ್ಲಿಕೇಟ್ನ ತಯಾರಿಸ್ಕೊಂಡು ಸುಮ್ಮನೆ ಹಿಂಗೆ ಟಚ್ ಆಗಿದ ತಕ್ಷಣ ಒಳಗಡೆ ನುಗ್ಗಿ ಫುಲ್ ಒಗ್ಯಾಡ್ಸ್ಕೊಳುತ್ತಲ್ಲ, ಹಂಗೆಲ್ಲ ಮಾಡಲ್ಲ. ಮಾಡಿದ್ರೆ ನಿಯತ್ತಾಗಿ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾರೆ. ಇನ್ನೇನು ಹೇಳೋದು ಗುರು ನಮ್ಮ ಇಂಡಿಯಾದವ್ರ ಬಗ್ಗೆ? ನಮ್ಮ ಇಂಡಿಯಾದವರು ಎಲ್ಲರೂ ಒಂಥರ ದೇವ್ರುಗಳಿದ್ದಂಗೆ. ಅವ್ರ ಮನಸ್ಸಿಂದ ಯಾವತ್ತೂ ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸೋದೇ ಇಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ಅದ್ರಲ್ಲೂ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದವ್ರಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬಂದವ್ರಿಗೆಲ್ಲ ಹಾರ್ಟ್ಲಿ ವೆಲ್ಕಮ್ ಕೊಡ್ತಾರೆ, ಹೊಸ ಪ್ರತಿಭೆಗಳನ್ನ ಗುರ್ತಿಡಿತಾರೆ, ಸಪೋರ್ಟ್ ಮಾಡ್ತಾರೆ. ಇಂಥ ಸಪೋರ್ಟ್ ನಮ್ಮ ಕರ್ನಾಟಕದಲ್ಲಿ ಬಿಟ್ರೆ ಬೇರೆ ಎಲ್ಲಿ ಸಿಗುತ್ತೆ ಹೇಳಿ? ಅಂತಾರೆ ಗೊತ್ತಾ, ಓವರ್ ನೈಟ್ ಫೇಮಸ್ ಆಗ್ತಾರೆ ಅಂತ. ನಮ್ಮ ಕರ್ನಾಟಕದಲ್ಲೂ ಒಂದು ಒಳ್ಳೆ ಕೆಲಸ ಮಾಡಿದರೆ ಸಾಕು, ಓವರ್ ನೈಟ್ ಫೇಮಸ್. 100% ನಮ್ಮ ಕರ್ನಾಟಕದ ಜನಗಳೇ ಮಾಡ್ತಾರೆ ಅಲ್ವಾ ಬ್ರೋ? ಸುಮ್ಮನೆ ಏನು ಮಾಡದೇ ಇರೋರ್ನ ಓವರ್ ನೈಟ್ ಫೇಮಸ್ ಮಾಡಲ್ಲ. ಒಳ್ಳೆ ಕೆಲಸ ಮಾಡಿರೋರ್ನ ನಮ್ಮ ಕರ್ನಾಟಕದ ಜನ ಯಾವತ್ತೂ ಕೈ ಬಿಡಲ್ಲ. ಬುಲೆಟ್ ನೋಡಿದಾಗ ಬ್ರೋ, ಇನ್ನೊಂದು ವಿಷಯ ಗೊತ್ತಾ? ಬ್ರೋ, ಅಲ್ಲಿ ಯಾವುದೋ ಮನೆ ಗೃಹ ಪ್ರವೇಶ ಆಗ್ತೈತೆ, ಹೋಗಿ ಊಟ ಮಾಡ್ಕೊ ಬಂದ್ಬಿಡೋಣ. ನೋಡು, ಹೋಗೋಣ ಬಾರಪ್ಪ, ಯಾಕೆ ಬೇಕು?
ಯಾರು ನೀವು ಅಂದ್ಬಿಟ್ಟವ್ರು ಕಷ್ಟ ಆಮೇಲೆ ಅಲ್ವಾ. ಹೂ ಆರ್ ಯು ಅಂದ್ಬಿಟ್ರೆ ನಾವ್ ಏನನ್ನೋದು ಸೌಂಡು ಆರನ್ನು. ನಾನ್ರಿ ಲಲ್ಲಿ. ಆಯ್ತು ಹೋಗೋಣ. ನಿಮ್ಗೆ ಯಾರಣ್ಣ ಡಿಸ್ಟರ್ಬ್ ಮಾಡಿದ್ದು ಹೋಗೋಣ ಸುಮ್ಮನೆ ಆಯ್ತು. ಪ್ರೇಮ ಬರಹ ಕೋಟಿ ತರಹ. ನೋಡ್ಗುರು ಯಾವ ಬೈಕಲ್ಲಿ ಹುಡುಗಿ ಕರ್ಕೊ ಹೋಗ್ತವನೆ. ನಾವು ಇದ್ದೀವಿ ಡ್ಯೂಕ್ ಇಟ್ಕೊಂಡು, ಯಾವ ಹುಡುಗಿನೂ ಇಲ್ಲ. ನನಗ್ ನೀನು ನಿನಗ್ ನಾನು, ನಿನ್ಗೆ ನನ್ ಬಿಟ್ರೆ ಯಾರು ಇಲ್ಲ, ನಂಗೆ ನಿನ್ ಬಿಟ್ರೆ ಯಾರು ಇಲ್ಲ. ಅಶೋಕಲ್ ಐಲ್ಯಾಂಡು ಅಕ್ಕನ್ ಧೈರ್ಯ ಮೆಚ್ಚಬೇಕು. ಸುಮ್ ನುಗ್ಗಿಸ್ತವ್ರೆ ಆಗ. ಹ್ಯಾಟ್ಸ್ ಆಫ್ ಟು ಯು. ಯಾರು ಮಾಡಕ್ಕಾಗಲ್ಲ. ಯಾರು ಮಾಡೋರು ಇದಾರೇನ್ರಿ? ಅಕ್ಕ ಮಿರರಲ್ಲಿ ನೋಡ್ಬಿಟ್ಟು ಯಾವನ ನೀನು ಅನ್ಬೇಕು. ಅಲ್ಲ ಬಿಡಕ್ಕ, ನಾನು ಹೋಗ್ಬಿಡ್ತೀನಿ ನಿಮ್ಗಿಂತ ಮುಂಚೆ. ಆಮೇಲೆ ನೀವು ನನ್ನ ಫಾಲೋ ಮಾಡ್ಕೊಂಡು ಬಂದ್ರಿ ಹುಡುಗರು ಅಂತ ಹೇಳ್ಬಿಟ್ರೆ ಅಕ್ಕ ಸಿಗಾಕೊಂಡ್ಬಿಡ್ತು ಅಲ್ಲಿ ಟ್ರಾಫಿಕ್ ಒಳಗಡೆ. ನಾವು ಹುಡುಗರು ಹಂಗಲ್ಲ. ಚೂರೇ ಜಾಗ ಸಿಕ್ಕಿದ್ರೆ ಸಾಕು, ನುಗ್ಗಿಸ್ಬಿಡ್ತೀವಿ ಹಿಂಗೆ ಹೇಳಿ, ಹಿಂಗೆ ನುಗ್ಗಿಸ್ಬಿಡ್ತೀವಿ ಹಿಂಗೆ. ಅರ್ಥ ಆಯ್ತು ಅನ್ಸುತ್ತೆ. ಓ ಇಲ್ಲಿಲ್ಲ ಜಗಳ ಆಡ್ತವ್ರೆ. ಹಿಂಗೆಲ್ಲ ಆಡಬಾರ್ದು ರೋಡಲ್ಲಿ, ಡಿಸ್ಟರ್ಬೆನ್ಸ್ ಆಗುತ್ತೆ. JRS ಫ್ಯಾಂಟಸಿ ಪಾರ್ಕ್ ನೋಡ್ದ ಬ್ರೋ? ನೋಡು ಬ್ರೋ, ಇದು ನಮ್ಮ ದೇಶ. ಹೊಡೀರಿ ಚಪ್ಪಾಳೆ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಎಲ್ಲಿ ಬ್ರೋ ನಿನ್ ಫ್ರೆಂಡು ಬರ್ಡೇ ಪಾರ್ಟಿ ಕೊಡಿಸ್ತೀನಿ ಅಂತ ಕೊಡಿಸ್ತಾನೆ ಅವನೇ ಒಂದು ವರ್ಷದಿಂದವ. ಮಗ ನಮ್ಮ ಬರ್ಡೇ ಪಾರ್ಟಿಗೆ ಬೇಡ ಅಂತಂದು ಕರೆದ್ಬಿಟ್ಟು ದುಡ್ಡೆಲ್ಲ ಚೆನ್ನಾಗಿ ಬೋಳ್ಸ್ಬಿಟ್ಟು ಹೊಟ್ಟೋಗ್ಬಿಟ್ಟು. ಒಬ್ಬೊಬ್ರು ಇರ್ತಾರೆ ಫ್ರೆಂಡ್ಸ್ ಗ್ಯಾಂಗಲ್ಲಿ, ಫೋನ್ ಮಾಡಲ್ಲ, ಮೆಸೇಜ್ ಮಾಡಲ್ಲ. ಬರ್ಡೇ ಬಂದ್ರೆ ಸಾಕು ಮಚ್ಚ ಬ್ರಾ ಬರ್ಡೇ ಪಾರ್ಟಿ ಅಂತ ಬಂದ್ಬಿಟ್ಟು ಬರ್ಡೇ ದಿನ ಸರಿಯಾಗಿ ತಿಂದೋಗ್ಬಿಡ್ತಾರೆ. ಅವ್ರ ಬರ್ಡೇ ದಿನ ನಾವು ಪಾರ್ಟಿ ಕೇಳ್ತೀರಿ. ಬ್ರೋ ಆಚೆ ಕಡೆ ಇದ್ದೀನಿ ಬ್ರೋ ಹೊರ್ಗಡೆ ಇದ್ದೀನಿ ಬ್ರೋ ಸಂಜೆ ಬಂದು ಸಿಗ್ತೀನಿ ಬರ್ರಿ ಇದೇ ಕತೆಗಳು ಹೊಡಿತಾರೆ. ಏನು ಹೇಳೋದಿಂತವ್ರಿಗೆ? ಈ ಪೈಪಿನ ಗುಂಡಿ ತೆಗಿಯೋಕೆ ಗುಂಡಿ ತೆಗ್ದು ನಮ್ಮ ಕರ್ನಾಟಕದಲ್ಲಿ ಬರೀ ಗುಂಡಿ ಮಾಡಿ ಇಟ್ಟವ್ರ ತೆಗಿ ಎಲ್ಲ ಕಡೆ. ನಿಧಾನ. ಕೆಂಪೇಗೌಡ ಬಸ್ ನಿಲ್ದಾಣ. ಕುಡಿಯೋದು ಬಿಟ್ಬಿಟ್ಟಿದ್ಯಲ್ಲ ಬ್ರೋ ಇವಾಗಲ್ಲ ನಿಂಗೆ ರೆಗ್ಯುಲರ್ ಬಾರ್ದ ಮುಂಚೆ ಆದ್ರೂ ಬಿಡು ಬ್ರೋ, ನಿನ್ ಡೆಡಿಕೇಶನ್ನ ಮೆಚ್ಚಬೇಕು. ಸಿನಿಮಾಗೋಸ್ಕರ ಎಣ್ಣೆ ಕುಡಿಯೋದು ಬಿಟ್ಟಿದ್ಯಾ, ಸಿಗರೇಟ್ ಸೇದೋದು ಬಿಟ್ಟಿದ್ಯಾ? ಹೆಂಗ್ ಬ್ರೋ ಇದೆಲ್ಲ ಸಾಧ್ಯ? ನೋಡಿ ನಮ್ಮ ಪೊಲೀಸ್ ಅವರು ಎಷ್ಟೊಂದು ಹೆಲ್ಪ್ ಮಾಡ್ತಾರೆ, ತುಂಬಾ ಒಳ್ಳೆಯವರು. ನಾನು ಎಲ್ಲಿ ನನ್ನ ಫ್ರೆಂಡ್ ಬೇರೆ ಹೆಲ್ಮೆಟ್ ಹಾಕಿರ್ಲಿಲ್ಲ, ಎಲ್ಲಿ ಫೋಟೋ ಹೊಡಿತಾರೆ ಅಂತ ಭಯ ಆಗೋಗಿತ್ತು. ಇವಾಗ ಇಷ್ಟ ಗಂಟ ಕಾಲೇಜ್ಗೆ ಹೋಗೋರು ಇರ್ತಾರ ಬ್ರಾ? ಇದು ಬೇರೆ ಕಾಲೇಜು. ಸೋ ಬ್ಯೂಟಿಫುಲ್ ಬ್ರೋ. So beautiful, so elegant. Bro, GT bro. ಫೈನಲಿ ನಮ್ಮ ಏರಿಯಾಗೆ ಬಂದ್ಬಿಟ್ಟು. ಇದೇ ನಮ್ಮ ಏರಿಯಾ, ಇದೇ ನಮ್ಮ ಡೈಲಿ ಓಡಾಡೋ ಪ್ಲೇಸು. ನಾವು ಚೆನ್ನಾಗಿತ್ತು, ಮಳೆ ಬಂದು ಒಂದು ಚೂರೇ ಗಲೀಜಾಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಯಾರು ನೋಡಿಬೇಡಿ, ಹಂಗೆ ಬಂದ್ಬಿಡಿ ಅತ್ತಾಗಿ. ಒಂದು ಕೈಲಿ ಫೋನು, 2 ಇಯರ್ಫೋನು, ಅಣ್ಣ ಬ್ಯಾಗು. ಇವಾಗ ನಾವು ಯಾವ ಜಾಗಕ್ಕೆ ಬಂದೆ ಅಂತ ಅಂದರೆ, ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಎಲ್ಲ ಶೋಸ್ಗೆ ಇಲ್ಲೇ ಯಾವುದೋ ಶೂಟಿಂಗ್ ಬೇರೆ ಆಗ್ತಿದೆ ನೋಡಿ. ಇದೆ ಆ್ಯಕ್ಚುಲಿ ಕರಿಮಣಿ ಸೀರಿಯಲ್ದೆ. ಆ್ಯಕ್ಚುಲಿ ಎಲ್ರಿಗೂ ಹೇಳ್ಬೇಕಾಗಿದ್ದ ವಿಷಯ ಏನಂತ ಅಂದರೆ, ನಾನು ಕರಿಮಣಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ ಮುಂಚೆ. ಹೀರೋ ಕರ್ಣ ಅವರ ಫ್ರೆಂಡ್ ಕ್ಯಾರೆಕ್ಟ್ರು ಪ್ರದೀಪ್
ಅದು ನಾನೇ ಮಾಡ್ತಿದ್ದಿದ್ದು. ಸಮ್ ಇಶ್ಯೂಸಿಂದ ನಾನು ಆ ಸೀರಿಯಲಿಂದ ಆಚೆ ಬರಬೇಕಾಯ್ತು. ಎಲ್ರಿಗೂ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ, ನಾನು ಇವಾಗ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡ್ತಿದ್ದೀನಿ. ಪ್ರಜ್ವಲ್ ದೇವರಾಜ್ ಅವ್ರದ್ದು ಅಪ್ಕಮಿಂಗ್ ಮೂವಿ ಮಾಫಿಯಾ ಅಂತ ಸಿನಿಮಾದಲ್ಲಿ ಒಂದು ಒಳ್ಳೆ ಭರ್ಜರಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಯಾರು ಮಿಸ್ ಮಾಡಬೇಡಿ, ಪ್ಲೀಸ್ ಹೋಗಿ ಸಿನಿಮಾ ನೋಡಿ ನಾನು ಹೆಂಗೆ ಆ್ಯಕ್ಟ್ ಮಾಡಿದ್ದೀನಿ ಅಂತ ಒಂಚೂರು ರಿವ್ಯೂಸ್ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.